ತಡವಾಗುತ್ತಿದೆ. ರಾಮ ಲಕ್ಷ್ಮಣರು ಎದ್ದು ಯುದ್ಧ ಮಾಡಬೇಕು. ಮೃತಪ್ರಾಯರಾಗಿ ರಣರಂಗದಲ್ಲಿ ಬಿದ್ದಿರುವ ವಾನರರು ಎಚ್ಚರಗೊಳ್ಳಬೇಕು. ಅದಕ್ಕಾಗಿ ಈ ಸಂಜೀವಿನಿ ಪರ್ವತದ ಔಷಧಿ ಲತೆಗಳನ್ನು ತೆಗೆದುಕೊಂಡು ಹೋಗಲು ಸಾವಿರಾರು ಯೋಜನ ದೂರ ಹಾರಿ ಬಂದೆ. ಆದರೆ ಒಂದೇ ಒಂದು ಲತೆಯೂ ಕಾಣುತ್ತಿಲ್ಲವಲ್ಲ. ಬೇಗ ಬರುವಂತೆ ಜಾಂಬವಂತ ಹೇಳಿದ. ಆದರೆ ಔಷಧಿ ಲತೆ ಕಾಣದೆ ರಾಮ ಕಾರ್ಯಕ್ಕೆ ತಡವಾಗುತ್ತಿದೆ. ಒಂದು ವೇಳೆ ಈ ಪರ್ವತರಾಜನೇ ರಾಮ ಕಾರ್ಯಕ್ಕೆ ಸಹಾಯ ಮಾಡಬಾರದೆಂದು ನಿರ್ಧರಿಸಿರುವನೇ? ಎಲೈ ಪರ್ವತನೇ, ಮಹಾನುಭಾವನಾದ ರಾಘವನ ಮೇಲೆ ನಿನಗೆ ಅನುಕಂಪ ಬರುತ್ತಿಲ್ಲವೇ? ಏಕೆ ನಿನ್ನಲ್ಲಿರುವ ವನಸ್ಪತಿಗಳನ್ನು ಕಾಣದಂತೆ ಮಾಡುತ್ತಿರುವೆ? ಆದರೆ ನಾನು ಸುಮ್ಮನಿರುವುದಿಲ್ಲ. ನನ್ನ ಭುಜಬಲದ ಪರಾಕ್ರಮದಿಂದ ನಿನ್ನನ್ನು ಹೇಗೆ ಪರಾಭವಗೊಳಿಸುತ್ತೇನೆಂದು ಈಗ ನೀನೇ ನೋಡುವೆ. ಜೈ ಶ್ರೀರಾಮ್! ಜಾಂಬವಂತ, ಜಾಂಬವಂತ, ವಿಭೀಷಣ, ಹನುಮಂತ ಔಷಧಿ ಲತೆಗಳನ್ನ ತೆಗೆದುಕೊಂಡು ಬಂದನೆ? ಇನ್ನೂ ಇಲ್ಲ. ಇನ್ನೂ ಅವನು ಬಂದಿಲ್ಲ ಜಾಂಬವಂತ. ಅವನ ಬರುವಿಕೆಗಾಗಿ ನಾನು ಕಾತುರದಿಂದ ಕಾಯುತ್ತಿದ್ದೇನೆ. ಏಕೋ ಏನೋ ಅವನು ಇನ್ನೂ ಬಂದಿಲ್ಲ. ವಾಯುಪುತ್ರನಾದ ಹನುಮಂತ ಪ್ರಚಂಡ ವೇಗವುಳ್ಳವನು. ಭೂಮಂಡಲದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕ್ಷಣ ಮಾತ್ರದಲ್ಲಿ ಹಾರಿ ಬರಬಲ್ಲ ಪ್ರತಾಪಿ. ಈ ವೇಳೆಗೆ ಬರಬೇಕಾಗಿತ್ತು. ತಡವಾಗುತ್ತಿರುವುದನ್ನು ನೋಡಿದರೆ ಏಕೋ ಆತಂಕವಾಗುತ್ತಿದೆ. ಹೌದು ಜಾಂಬವಂತ, ಅವನ ಈ ರಹಸ್ಯವನ್ನು ತಿಳಿದ ರಾಕ್ಷಸರೇನಾದರೂ ಅವನಿಗೆ ಅಡ್ಡಿಪಡಿಸಿರಬಹುದೇ? ರಾಕ್ಷಸರ ಅಡ್ಡಿಯನ್ನು ನಿವಾರಿಸಿಕೊಳ್ಳುವ ಸಾಮರ್ಥ್ಯ ಅವನಿಗಿದೆ. ಆದರೆ ನನ್ನ ಸಂದೇಹವೇ ಬೇರೆ. ಅಂತಹ ಸಂದೇಹವೇನು ಜಾಂಬವಂತ? ಹನುಮಂತನಿಗೆ ನಾನು ಹೇಳಿದ ಔಷಧಿ ಲತೆಗಳು ದೊರೆಯದೆ ಅವನು ಹಿಂದಿರುಗಿ ಬರಲು ತಡವಾಗುತ್ತಿರಬಹುದೇ? ಆ ಸಾಧ್ಯತೆಯೂ ಇರಬಹುದು ಜಾಂಬವಂತ. ಆದರೆ ಹನುಮಂತನಿಗೆ ಔಷಧಿ ಲತೆಗಳು ಕಾಣಬೇಕು. ಅವನು ಅವನ್ನು ತೆಗೆದುಕೊಂಡು ಶೀಘ್ರವಾಗಿ ಹಾರಿ ಬರಬೇಕು. ತಡವಾದರೆ ಅನಾಹುತವಾಗುವುದೋ ಏನೋ. ಜಾಂಬವಂತ, ನಮ್ಮ ಮಾರುತಿ ಶೀಘ್ರವಾಗಿ ಹಿಂದಿರುಗಿ ಬರುವಂತೆ ಆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಬಹುದಷ್ಟೇ. ಪ್ರಾರ್ಥಿಸು ವಿಭೀಷಣ. ಈ ವಿಷಮ ಪರೀಕ್ಷೆಯಿಂದ ಪಾರು ಮಾಡುವಂತೆ ಪ್ರಾರ್ಥಿಸು. ಹೌದು ಜಾಂಬವಂತ, ಧರ್ಮಾತ್ಮನಾದ ರಾಮನ ಕಾರ್ಯ ಹೇಗಾದರೂ ಸಫಲವಾಗಲೇಬೇಕು. ಅದಕ್ಕಾಗಿಯಾದರೂ ಹನುಮಂತ ಶೀಘ್ರವಾಗಿ ಹಿಂದಿರುಗಿ ಬರಬೇಕು. ಜೈ ಶ್ರೀರಾಮ್!
ಲಕ್ಷ್ಮಣರು ಒಂದು ಸಲ ಪ್ರಜ್ಞಾಹೀನರಾಗಿದ್ದರಂತೆ. ಹೌದು, ಆದರೆ ಅವರು ಆ ನಂತರ ನಾಗಪಾಶದಿಂದ ವಿಮುಕ್ತರಾದರಂತೆ. ಅಷ್ಟೇ ಅಲ್ಲ, ಮತ್ತೆ ಅವರು ಯುದ್ಧ ಮಾಡಿ ಅನೇಕ ರಾಕ್ಷಸ ವೀರರನ್ನು ಸಂಹರಿಸಿದರಂತೆ. ಹೌದು, ಕುಂಭಕರ್ಣನಂತ ಮಹಾವೀರನ ಸಂಹಾರವೇ ಆಗಿ ಹೋಯಿತು. ನಾಗಾಸ್ತ್ರದಿಂದ ಬಿಡುಗಡೆ ಹೊಂದಿದವರಿಗೆ ಬ್ರಹ್ಮಾಸ್ತ್ರದಿಂದಲೂ ಬಿಡುಗಡೆ ದೊರಕುತ್ತದೆ. ಮತ್ತೆ ಎದ್ದು ಅವರು ಖಂಡಿತ ವೀರಾವೇಶದಿಂದ ಯುದ್ಧ ಮಾಡುತ್ತಾರೆ. ನಿಮ್ಮ ಮಾತು ಸತ್ಯ. ಆ ಬ್ರಹ್ಮಾಸ್ತ್ರ ರಾಮಲಕ್ಷ್ಮಣರನ್ನು ಕೆಲವೇ ಕಾರಣ ಪ್ರಜ್ಞೆ ತಪ್ಪಿಸಬಹುದೇ ಹೊರತು ಸಂಪೂರ್ಣವಾಗಿ ಪರಾಜಯಗೊಳಿಸಲು ಸಾಧ್ಯವಿಲ್ಲ. ಹೌದೌದು, ಅದೇ ಸತ್ಯ. ನಾವಿನ್ನು ಹೊರಡೋಣವೇ? ಅವಳಾರು? ನನ್ನ ಸ್ವಾಮಿಯ ಪರವಾಗಿ ಮಾತನಾಡುತ್ತಾ ನನಗೆ ಸಮಾಧಾನವನ್ನು ಉಂಟು ಮಾಡುತ್ತಿರುವ ಆ ತರುಣಿ ಯಾರು? ಬಹುಶಃ ಸುಲೋಚನಾ ಮರೆಯಲ್ಲಿ ನಿಂತು ನಿನ್ನನ್ನು ನೋಡಿರಬಹುದು. ಇರಬಹುದು. ಆದರೆ ತಿಜಟೆ, ಅವಳು ಇಲ್ಲಿಗೆ ಬಂದು ಹೋದ ಮೇಲೆ ಇನ್ನೇನು ಸಮಸ್ಯೆ ಎದುರಾಗುವುದೋ? ಎಷ್ಟೇ ಆದರೂ ಅವಳು ಶತ್ರುವಿನ ಪತ್ನಿಯಲ್ಲವೇ? ನನಗೆ ಯಾವ ಕೇಡು ಮಾಡುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಳೋ ಏನೋ? ಇಲ್ಲ ಸೀತೆ, ನೀನು ಹಾಗೆ ಯೋಚಿಸುವ ಅಗತ್ಯವಿಲ್ಲ. ಇಂದ್ರಜಿತು ಮತ್ತು ರಾವಣ ನಿನಗೆ ವೈರಿಗಳಿರಬಹುದು, ಆದರೆ ಅವರ ಪತ್ನಿಯರು ನಿನಗೆ ಎಂದಿಗೂ ವೈರಿಗಳಲ್ಲ. ನಿನ್ನ ದುಃಖಕ್ಕಾಗಿ ಅವರು ದುಃಖ ಪಡುವರೇ ಹೊರತು ಕೇಡು ಬಯಸುವವರಲ್ಲ. ಸಖಿ, ನಾನು ಹೇಳಿಕೊಟ್ಟಂತೆ ಹೇಳಿ ಉಪಕಾರ ಮಾಡಿದೆ. ಉಪಕಾರ ಏನಿಲ್ಲ ರಾಣಿ, ಸೀತೆಯ ಬಗ್ಗೆ ಇರುವ ನಿಮ್ಮ ಸದ್ಭಾವನೆಯೇ ನನ್ನ ಅಲ್ಪ ಸೇವೆ. ಸಂಜೀವಿನಿ ಪರ್ವತವ ತರುತ್ತಿರುವವನು, ಅಸುರರ ಗರ್ವವ ಅಳಿಸುತ್ತಿರುವವನು. ನೋಡಿರು ನೋಡಿರು ಹನುಮನ ಬಲವ, ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು. ಹಾಡಿರು ಹಾಡಿರು ಹನುಮನ ಗೆಲುವ, ಅಸುರರ ಗರ್ವವ ಅಳಿಸುತ್ತಿರುವವನು. ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು. ನೋಡಿರು ನೋಡಿರು ಹನುಮನ ಬಲವ, ಹಾಡಿರು ಹಾಡಿರು ಹನುಮನ ಗೆಲುವ. 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 ನೋಡಿರೋ ಹಾಡಿರೋ ಗಾಢಾಂಧಕಾರ ಕಳೆವಂತ ದಿನಕರನಂತೆ, ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ. ಗಾಢಾಂಧಕಾರ ಕಳೆವಂತ ದಿನಕರನಂತೆ, ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ. ವಾಯುದೇವ ಸುತ ಪ್ರಾಣದೇವನಂತೆ. ನೋಡಿರು ನೋಡಿರು ಹನುಮನ ಬಲವ, ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ. ಹಾಡಿರು ಹಾಡಿರು ಹನುಮನ ಗೆಲುವ, ವಾಯುದೇವ ಸುತ ಪ್ರಾಣದೇವನಂತೆ. ಈ ಜಗದ ಜೀವರಾಶಿಗೆಲ್ಲ